ಕಂಡುಕೊಂಡಾಗ ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಬೆಂಗಳೂರು ನಗರ ಮತ್ತು ಕೆಲವು ಜಿಲ್ಲೆಗಳಿಗೆ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡುವಂಥ ಒಂದು ಸೂಚನೆಯನ್ನು ಕೊಡ್ತಾರೆ. ಅದರ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜುಲೈ 15ರಿಂದ ಜುಲೈ 23 ತನಕ ಒಂದು ವಾರ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿ ಜನರೆಲ್ಲ ಮನೆಯಲ್ಲಿಯೇ ತಮ್ಮ ಆ ಒಂದು ಜೀವನವನ್ನು ಮಾಡುವ ಜೊತೆಯಲ್ಲಿ ಜನರ ಸಾಮಾನ್ಯರೊಟ್ಟಿಗೆ ವ್ಯವಹಾರ ಮಾಡದೆ ಮಾಸ್ಕನ್ನು ಬಳಸಿ ಸ್ಯಾನಿಟೈಸರನ್ನು ಕೈಗೆ ಬಳಸಿ ವ್ಯವಹಾರ ಮಾಡುವಾಗ ಅಂತರವನ್ನು ಇಟ್ಟುಕೊಂಡು ವ್ಯವಹಾರ ಮಾಡಬೇಕು ಎನ್ನುವ ಸೂಚನೆ ಕೊಟ್ಟು ಲಾಕ್ಡೌನ್ ಅನ್ನು ಪಾಲನೆ ಮಾಡಬೇಕು ಎನ್ನುವಂಥ ಸೂಚನೆಯನ್ನು ಉಸ್ತುವಾರಿ ಸಚಿವರು ಅಂತ ಶ್ರೀನಿವಾಸ ಪೂಜಾರಿ ಅವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆ ಒಂದು ಸಂದೇಶವನ್ನು ಇವೆಲ್ಲ ಕೊಟ್ಟಿರ್ತಾರೆ. ತಾವು ಆರೋಗ್ಯದಿಂದಿರಬೇಕು, ಇನ್ನೊಬ್ಬರು ಆರೋಗ್ಯದಿಂದಿರಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಆ ದಿಸೆಯಲ್ಲಿ ಒಂದು ವಾರ ನಾವೆಲ್ಲರೂ ಒಂದಷ್ಟು ಸಾತ್ವಿಕ ಜೀವನವನ್ನು ಮಾಡಿ ಮನೆಯಲ್ಲೇ ಇದ್ದುಕೊಂಡು ಆ ಕೊರೋನಾದಿಂದ ಮುಕ್ತಿ ಪಡೆಯಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ನಾನು ನಮ್ಮ ಪುತ್ತೂರಿನ ಎಲ್ಲ ಜನರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. 8ರಿಂದ 11 ತರಕಾರಿ, ದಿನಸಿ ಸಾಮಗ್ರಿಗಳು ಮತ್ತು ಆಹಾರ ಪದಾರ್ಥಗಳ ಅಂಗಡಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಅದರಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಜನಜಂಗುಳಿಯನ್ನು ನಿಯಂತ್ರಿಸಿ ಅವರು ವ್ಯಾಪಾರವನ್ನು ಮಾಡಬಹುದು. ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮದ ಪ್ರಮುಖ ಅಂಗಡಿಗಳು ಅವರ ಗ್ರಾಮದ ಬೇಕಾದಂಥ ಸಾಮಾನುಗಳನ್ನು ಸಾಗಾಟ ಮಾಡಿ ಅವರು ತಯಾರಿ ಇಟ್ಟುಕೊಂಡ್ರೆ ಜನರು ಪೇಟೆಗೆ ಹೋಗೋದು ಕಡಿಮೆ ಆಗುತ್ತೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಆಡಳಿತಾಧಿಕಾರಿಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಮುಖ ಅಂಗಡಿಗಳು ಆ ಗ್ರಾಮದ ಜನರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಸರಬರಾಜು ಮಾಡಲಿಕ್ಕೆ ಸಿದ್ಧವಾಗಿವೆ ಎಂದು ಪರಿಶೀಲನೆ ಮಾಡಿಕೊಂಡು ಅವುಗಳಿಗೆ ಬೇಕಾದಂಥ ವ್ಯವಸ್ಥಿತವಾದಂತಹ ಸಹಕಾರವನ್ನು ಮಾಡಿಕೊಡಿ ಅಂತ ನಾವು ತಿಳಿಸಿದ್ದೇವೆ. ಕೃಷಿ ಉತ್ಪನ್ನ ಮಾರಾಟ ಮಾಡುವಂಥದ್ದು, ಕೃಷಿ ಉತ್ಪನ್ನ ಖರೀದಿ ಮಾಡುವಂಥದ್ದು, ಕೃಷಿ ಪೂರಕ ಚಟುವಟಿಕೆಗಳಿಗೆ ಬೇಕಾದಂಥ ಸಾಮಗ್ರಿಗಳು, ಟೂಲ್ಸ್, ಇಂಥ ಅಂಗಡಿಗಳು ತೆರೆದಿರಬಹುದು. ಆದರೂ ಕೂಡ ಸುವ್ಯವಸ್ಥೆಯ ದೃಷ್ಟಿಯಿಂದ ಆದಷ್ಟು ನಿರ್ಬಂಧಿತ ಸಮಯದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರು ಮಧ್ಯಾಹ್ನ ನಂತರ ಮುಚ್ಚುವಂಥದ್ದಿದ್ರೆ ನಮ್ಮ ಅಭ್ಯಂತರಗಳು ಇಲ್ಲ. ಯಾವುದೇ ಒಂದು ಅಂಗಡಿ ಮುಂದೆ ಮಾರ್ಕಿಂಗ್ ಇಲ್ಲದೆ ಇರುವಂಥದ್ದು, ಮಾಸ್ಕ್ ಧರಿಸದೆ ಬರುವಂಥ ಗ್ರಾಹಕರಿಗೆ ವ್ಯವಹಾರ ನಡೆಸುತ್ತಿರುವಂಥದ್ದು ಅಥವಾ ತುಂಬ ಜನರನ್ನು ಒಟ್ಟು ಸೇರಿಸುವಂಥ ಅಂಗಡಿಗಳ ವಿರುದ್ಧ ನಾವು ಕಾನೂನು ಕ್ರಮವನ್ನು ಕೈಗೊಳ್ಳಲು ನಗರ ವ್ಯಾಪ್ತಿಯಲ್ಲಿ ನಗರಸಭಾ ಕಮಿಷನರ್, ಗ್ರಾಮ ವ್ಯಾಪ್ತಿಯಲ್ಲಿ PDO ಇವರಿಗೆ ನಾವು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ.